ಸ್ನೇಹಿತರೆ ನಮಸ್ಕಾರ. ಈಗ ತಿಮ್ಮೇಗೌಡನ ಒಂದು ತೋಟದ ಮನೆ ಹತ್ರ ಏನೋ ನಿನ್ನೆಯಿಂದ ಮಂಡಲದ ಹಾವು ಅಂತ ಹೇಳ್ತಾವ್ರೆ. ನಿನ್ನೆಯಿಂದ ಕಾಣಿಸುತ್ತೆ ಸರ್, ಅದಕ್ಕೆ ಹೋಯ್ತಲ್ಲ ಏನಿಲ್ಲ, ನಮಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾವ್ರೆ. ಅದಕ್ಕೆ ಅದನ್ನು ನೋಡೋಕ್ಕಂತ ಹೋಯ್ತಾ ಇದ್ದೀನಿ. ಮತ್ತು ಅದನ್ನು ನೋಡ್ಬಿಟ್ಟು ಯಾವ ಅಂತ ನೋಡಿ ಸಂರಕ್ಷಣೆ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಗ್ರೀನ್. ಈ ನಮ್ಮ ಸಿಟಿಗಿಂತ ನೋಡಿ ಹಳ್ಳಿ ವೆದರೇ ಚೇಂಜು. ಹಳ್ಳೀಲಿ ಎಷ್ಟೇ ಬಿಸಿಲಿರಲಿ ನೋಡಿ, ಗಿಡ ಮರ ಇವೆಲ್ಲ ಇರೋದಕ್ಕೆ ಬೈ ತಣ್ಣಗಾಯ್ತೈತೆ. ಅದೇ ನಾವು ಟೌನಲ್ಲಿದ್ದರೆ, ನಮ್ಮ ಸಿಟಿಲಿದ್ದರೆ ರೋಡಲ್ಲಿ ಹೋಯ್ತಾ ಇದ್ರು ಮಕ್ಕಳು ಬಿಸಿಲು ಹೊಡಿತಾರೆ. ಆದಷ್ಟು ನಾನೇನು ಹೇಳ್ತೀನಿ ಅಂದರೆ, ಮನೆಗಳ ಹತ್ರ ರೋಡ್ ಸೈಡ್ಗಳಲ್ಲಿ ಗಿಡಗಳಾಕಿ ಗಿಡದಿಂದ ಮರ ಆಗಲಿ, ನಮ್ಗೆ ಒಳ್ಳೆ ನೆರಳಾಗಲಿ, ಒಳ್ಳೆ ನಮಗೆ ಆಕ್ಸಿಜನ್ ಸಿಗಲಿ ಅಂತ ಹೇಳ್ತಾ ಬನ್ನಿ. ಈಗ ಹೋಗೋಣ, ಅಲ್ಲಿ ನೋಡೋಣ ಯಾವ ಇದೆ ಅಂತ. ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಈ ಹುಲ್ಲು ಫಸ್ಟ್ ನಾವು ಕೈ ಹಾಕೋಕ್ಕಿಂತ ಮುಂಚೆ ಈ ಕಡೆ ಒಂದು ಎಣ್ಣೆ ಗುಡಿ ಕೊಡಿದ್ರೆ ಅದೇನೇ ಇದ್ರೂ ನಮಗೆ ಗೊತ್ತಾಗೋದಿಲ್ಲ. ಈಗ ಅಲ್ಲಿದ್ದರೆ ಅದು ಮೂವ್ ಮಾಡ್ತದೆ. ಸಡನ್ನ ಕೈ ಹಾಕೋಣ ಹೇಳ್ತೀವಿ, ಅದು ಗೊತ್ತಿಲ್ಲದೇ ನಾವು ಅದಕ್ಕೆ ನೋವಾಗ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ, ಟಚ್ ಮಾಡ್ತೀವಿ. ಅಲ್ಲೇ ಅದ ನಾನು ಮುಂದೆ ಬಿಡ್ತಲ್ಲ ಅದನ್ನೇ ನೆನೆ ಅಲ್ಲೇ ಅದು ಇದು ಅರ್ಕಾವತಿ ಹೊಳೆನಾ? ಇದು ಅರ್ಕಾವತಿ ಹೊಳೆ ನೀರೇ ಇಲ್ಲ. ಎಲ್ಲ ಬಂಡೆಗಳೆಲ್ಲ ಚೆನ್ನಾಗೈತಲ್ಲ. ಈಗ ಅಲ್ಲೊಂದೈತಿ ಕಣ. ಅಲ್ಲಿ ಒಂದು ಇಂಡಿಯನ್ ರೆಸಲ್ ವೈಪರ್ ಅಂದರೆ ಕೊಳಕುಮಂಡಲ ನಾವು ಅಬ್ಬಿದ್ದಲ್ಲಿದೆ ಸುತ್ತ ಇರಂದರೆ ತೋಟಗಳಿರೋದ್ರಿಂದ ಇವ್ರು ಭಯದಿಂದ ಹಿಡಿಸ್ತಾ ಇರೋದು. ಅಲ್ಲ ಸಮಯ ಭಯದಿಂದ, ಯಾಕಂದರೆ ನಾಳೆ ದಿನ ಮೇಲೆ ಬರ್ಬೋದು. ಹೌದು, ಸೀಮೆ ಹುಲ್ಲದಲ್ಲ ಒಳಗಡೆಗೆ ಹಂಗೆ ತಗೊಂಡು. ಹೌದೌದು. ನಾನು ನೀವು ಹಂಗೆ ಅಂದಾಗ ಎಲ್ಲ ಹೆಬ್ಬಾವ ಇರ್ಬೋದು ಅಂದ್ಕೊಂಡಿದ್ದೆ. ನಾವು ಹೆಬ್ಬಾವೇ ಇಷ್ಟ ಬರ್ತದೆ ಕಣೆ ಅದು. ನೆನ್ನೆ ಇದೆ ಅಂತ ಅದಂತ ಕಾರಣ. ಕೊಡಬೇಕಿಲ್ಲ ಜಾಗ, ಈಗ ಜಾಗ ಮಾಡ್ತಾರೆ ಅವರು. ಜಾಗ ಕೊಡಬೇಕಿತ್ತಾ ಈಗ ಬರ ನೀನು. ಹೊಡಿಬೇಡ್ದಣ, ಇನ್ನೂ ಒಂದು ಅರ್ಬೇಕು ನೋಡು. ಅಷ್ಟೊಂದು ದಪ್ಪ ಕಾಣ್ತಾರಣ ಇದು. ಅದು ಮತ್ತೆ ಒಂದು ಕೂತಿರ್ತದಲ್ಲ ಇದು. ಬಂದು ಈಗ ಹೇಳ್ತೀನಿ ಕೇಳಿ, ಇದೊಂದು ವಿಷಕಾರಿ ಹಾವೇ. ಆದರೆ ಇದು ರೈತರ ಮಿತ್ರ, ನಿಮ್ಮ ಮಿತ್ರ. ಇದು ನಿಮಗೆ ಕಚ್ಚಕ್ಕಂತ ಬರಲ್ಲ. ಇದು ಕೇಳಿ, ಇದು ಕಚ್ಚಕ್ಕಂತ ಬರಲ್ಲ. ಇದಕ್ಕೆ ನಿಮ್ಮ ತೋಟಗಳಲ್ಲಿ ಇಲಿಗಳು ಸಿಗ್ತವೆ, ಆಹಾರಕ್ಕೆ ಬರ್ತವೆ. ಅವೇನು ಮಾಡ್ತವೆ ಅಂದರೆ ಆಹಾರ ತಿಂತ ಅಂತ ಜಾಗಕ್ಕೆ ಹೋಗಿ ಮಲಿಕೋತವೆ. ನಾವೇನು ಮಾಡಬೇಕು ಅಂದರೆ ಆದಷ್ಟು ನಾವು ಸೇಫಾಗಿರ್ಬೇಕು. ಹಾಂ, ಅದೇ ಜಾಗ ಚೆನ್ನಾಗಿದೆಯಲ್ಲ ಅದಕ್ಕೆ ಹಂಗೆ ಇದ್ಬಿಡೈತೆ ಅದು. ಆಯ್ತಾಯ್ತು. ಏನೋ ನುಂಗ್ಬಿಡೋದೆ ಅನ್ಕೊಂಡ್ಬಿಟ್ಟಿದ್ದು.
ದಪ್ಪ ಕಂತು ನೋಡಿ ಹಾವುಗಳು ನಿಮ್ಮ ಮಿತ್ರನೇ ರೈತರುಗಳು. ಅದು ನೀವು ಹೆಂಗೆ ಸೇಫ್ ಆಗಬೇಕು ಅಂತ ಹೇಳ್ತೀನಿ. ಈಗ ನೀವು ಹುಲ್ಲು ಕಡೆಗೆ ಹೋಗ್ತೀರಾ, ಒಂದಿಷ್ಟುದ್ದ ದೊಣ್ಣೆ ಮಳಿಕೆ ಬಿದಿರುದು ಬುಡುಕ್ ಹೊಡ್ಕೊಳ್ಳಿ. ಬುಡುಕ್ ಚೆನ್ನಾಗಿ ಹೊಡ್ಕೊಂಡಾದ್ಮೇಲೆ ಅದೇನು ಮಾಡುತ್ತೆ, ಬುಡದಲ್ಲಿದ್ದರೆ ಅದಕ್ಕೆ ಯಾವಾಗ ಏಟಾಯ್ತು ಅದೇನು ಮಾಡ್ತದೆ, ನಿಮಗೆ ಒಂದು ಸೂಚನೆ ಕೊಡ್ತದೆ ನಾನು ಇಲ್ಲಿದ್ದೀನಿ ಅಂತ. ನೀವು ಆಗ ಬಚಾವ್ ಆಗ್ಬಿಡ್ಬೋದು. ನೀವು ಸಡನ್ನಾಗಿ ಯಾವತ್ತೂ ಅಷ್ಟೇ ಕೈ ಹಾಕಕ್ಕೆ ಹೋಗ್ಬಿಡಿ. ಹುಲ್ಲಿಗೆ ಕೈ ಹಾಕ್ಬಿಟ್ಟು ಕುಡ್ಲಾಗ್ತು ಅಂದರೆ ಅದಕ್ಕೆ ನೋವಾದರೆ ನಿಮ್ಗೆ ಕಸ್ತದೆ. ಆದಷ್ಟು ಹುಷಾರಾಗಿರಿ. ನಿಮ್ಮವರಲ್ಲ ಅಪ್ಪಾಜಿನ ಹೆಸರು ಹೇಳಿ. ಹರೀಶ್ ಅಂತನಾ ನಿಮ್ಮ ಹೆಸರು? ಕಿರಣ್. ಅಪ್ಪ ನಿಮ್ಮ ಹೆಸರು? ಹಾಂ ಸರ್ ನಿಮ್ಮ ಹೆಸರು ಹೇಳಿ. ನಮಗೆ ಖಾನಾಪುರದವರು ಫೋನ್ ನಂಬರ್ ಕೊಟ್ಟರು. ಹೌದಾ? ಈಗ ನಿಮಗೆ ಈಗ ನಾನು ಹಾವನ್ನ ಈಗ ಅಂತು ನಾವು ಒಳಗಡೆ ಹೋಗ್ಬಿಟ್ಟು ಏನು ಹಿಂಗೆ ತಗೊಳ್ಳೋದೆ ಹಬ್ಬ ಅನ್ಕೊಂಡಿದ್ದು ಆ ಥರ ಕಂತು ತಿಳಿಸಿ ನಮಗೆ. ಅದಕ್ಕೆ ನಿಮಗೆ ನಂಬರ್ ಇಟ್ಕೊಂಡು ನಮ್ಗೆ ಫೋನ್ ಮಾಡೋದು ಆಗೋದು ಅರ್ಜೆಂಟ್ಗೆ. ಅದು ಕಾಣೋದೇ ಅದೇ ಥರ ನಮ್ಮ ಈ ಕಡೆ ಬೇಜಾರಾಗ ವಿಚಾರ ಇಲ್ಲಿ ಇದು ಈಚೆ ಪಂಚೆ ಇರಬೇಕಾದ್ರೆ ಏನೋ ಮಾಡ್ಬೋದಾಯ್ತು. ಒಳಗಡೆ ಬಿಲಾಗ ನಮಗೆ ಕಾಣ್ಬಲ್ಲ, ದಪ್ಪ ಕಾಣ್ತಲ್ಲ. ಮರಿ ಆಗೋದ್ರೆ ಕಷ್ಟ. ಆಡ್ಕೊಳ್ತಾ ಒಂದು ಕುಜೆ ಕೊಯ್ತೀವಲ್ಲ ಹಂಗೆ ಅದು ಇದರಲ್ಲಿ ಇರ್ತದಲ್ಲ ಕೆಳಗಡೆ ಬುಡ ನೀರು ಕಟ್ತೀವಲ್ಲ ತಣ್ಣಗಿರ್ತದೆ ಅದು ಸೇರ್ಕೊಂಡ್ಬಿಟ್ಟು ಬಂದು. ಹೌದು, ನೀವು ಆದಷ್ಟು ಫಸ್ಟ್ ಒಂದು ದೊಣ್ಣೆನೇ ಬಳಸ್ಕೊಂಡು. ಯಾಕಂದ್ರೆ ನೀವು ಶೂ ಹಾಕಿದ್ರೆ ಶೂ ಹಾಕಲ್ಲ. ಶೂ ಯಾವ ಥರ ಅಂದರೆ ಒಂದು ರಬ್ಬರ್ ಶೂ ಬರ್ತದೆ, ಬಾಟಾ ಶೂ. ಅದು ಹಾಕಿದ್ರೆ ನೀವು ಸೇಫ್ ಆಗ್ಬೋದು. ಒಂದು ಚೋಳು ಹೊಡೆಯೋಕ್ಕಾಗಲ್ಲ, ಒಂದು ಜರಿ ಕಚ್ಚಕ್ಕಾಗಲ್ಲ, ಒಂದು ಯಾವುದೋ ಹುಳನೂ ಕಚ್ಚಕ್ಕಾಗಲ್ಲ. ತಂದ್ಬಿಡಿ, ಒಳ್ಳೇದು. ಸರಿ ಸ್ನೇಹಿತರೆ, ನೋಡ್ತೀನಿ. ಇದು ಕೂಡ ಒಂದು ಪ್ಯಾಕ್ ಆಯಿತು. ಸರಿ ಸ್ನೇಹಿತರೆ, ಇದನ್ನು ಕೂಡ ರಿಲೀಸ್ ಮಾಡೋಣ ಎಲ್ಲರಿಗೂ. ಜಯಂತಿ. ನೋಡೋದಲ್ಲ ಸಡನ್ನಾಗಿ ರಿಟರ್ನ್ ಹೆಂಗೆ ಅದು ಬೈಟ್ ಮಾಡ್ತು ಅಂತ. ಇದು ಮೋಸ್ಟ್ಲಿ ಫಿಮೇಲೇ ಇರ್ಬೋದು ಅದು. ಈಗ ಜಸ್ಟ್ ನೋಡಿದ್ರೆ ತಿಮ್ಮೇಗೌಡನ ದೊಡ್ಡಿಲ್ಲ ಒಂದು ತೋಟದ ಜಾಗದಲ್ಲಿ ಒಂದು ಬಿಲ್ದಲ್ಲಿದ್ದಂಥ ಹಾವು ತೋಟದಲ್ಲಿ. ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ಮತ್ತು ನಾನು ಹೇಳ್ತಾ ಇರ್ತೀನಿ, ಸೇವ್ ಸ್ನೇಕ್ ಸೇವ್ ನೇಚರ್. ಮತ್ತು ಎಲ್ಲರಿಗೂ ಜಯ.